ಜನತೆಗೆ ಮತ್ತು ಪತ್ರಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅರಸೀಕೆರೆ ತಾಲೂಕು ನಮ್ಮ ಮನೋಭಾವಯುಕ್ತರು ಮಾತಾಡ್ತಾ ಇರೋದು ನಮ್ಮ ಎಮ್ಮೆಲ್ಲರ ಬಗ್ಗೆ ಮಾತಾಡ್ತಾರಲ್ಲ. 4 ವರ್ಷದಿಂದ ಗೆದ್ದ 4 ಬಾರಿ ಗೆದ್ದಿರೋದು ಗಂಡಸರಲ್ಲ. ಈ ಬಾರಿ ಗೆದ್ದು ತೋರಿಸ್ದೆ ಗಂಡಸರು ಅಂತಾರಲ್ಲ. 4 ಬಾರಿ ಗೆದ್ದ ಗಂಡಸರೆಲ್ಲ ನೀರಾಗಿದ್ದರು. ಈ 4 ಬಾರಿ ಸೋತರೆಲ್ಲ ಅವ್ರ ಆಪೋಸಿಟ್ಸ್ ನಿಂತು ಸೋತರೆಲ್ಲ ಗಂಡಸರಲ್ಲ ಅಂದರೆ ಯಾರು ಇವ್ರು ಹೇಳ್ತಿರೋದು ಅವ್ರು ನಿಂತಿದ್ದಾರೆ ಗಂಡಸರಲ್ಲ ಅಂತ. ಅವರು ಹೋದ ಸರಿಲ್ಲ ನಿಂತಿದ್ದು ಅವರು ಗಂಡಸರಲ್ಲ ಅಂದರೆ ನಮ್ಮ ಎಮ್ಮೆಲ್ಲರ ಮಾತ್ರ ಗಂಡಸರಲ್ಲ ಅಂತ ಹೇಳ್ತಾರಲ್ಲ. ಇವರು ನಿಂತಿದ್ದಾರೆ ಇವ್ರ ಪ್ರಕಾರ ಗಂಡಸರಲ್ಲ ಅಂತ ಆಗಾರೆ. ಈ ಥರ ಹೇಳಿದ್ರೆ ನಿಂತರೆ ಎಷ್ಟು ಅವಮಾನ ಮಾಡ್ತಾರೆ ಇವರು. ಏನಾದ್ರು ಸೋಲುಗೆಲ್ಲ ಕಾಮನ್ನು ಇವರು ಈ ಥರ ಮಾತಾಡ್ಬೋದು. ಇವರು ನಿಂತರೋರು ಗಂಡಸರಲ್ಲ. ಈ ಸಾರಿ ತೋರಿಸ್ತೀವಿ ನಾವು. ಈ ಸಾರಿ ಇಷ್ಟನ ತನಕ ತೋರಿಸೋ ಗಂಡಸರ ಇಲ್ವಾ? ಏನು ನೈತಿಕತೆ ಇದೆ ನಮ್ಮ ಎಮ್ಮೆಲ್ಲರ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೆ? ಇವ್ರ ಯೋಗ್ಯತೆಗೆ ಬಂದು ಅವ್ರ ಊರಲ್ಲಿ ಒಂದು ಪಂಚಾಯತ್ ಎಲೆಕ್ಷನ್ ಗೆದ್ದು ತೋರಿಸ್ಲಿ, ಆಮೇಲೆ ನಮ್ಮ ಎಮ್ಮೆಲ್ಲರ ಬಗ್ಗೆ ಮಾತಾಡಲಿ. ಇವರು ಅವ್ರ ಯೋಗ್ಯತೆ ಏನು ಅಂತ ಬಂದು ಅವ್ರ ಊರಲ್ಲಿ ತೋರಿಸ್ಬೇಕು. ಫಸ್ಟು ಏನಿದೆ ಇವ್ರ ಯೋಗ್ಯತೆ ಏನು ಮಾಡಿದ್ರು ನಮ್ಮ ಊರಿಗೆ ಅಂತ ಹೇಳಿ ಫಸ್ಟ್ ಬಂದು ತೋರಿಸ್ಲಿ. 20 ವರ್ಷದಿಂದ ಏನು ಮಾಡ್ಯಾರ ಅಂತವ ಇಷ್ಟೆಲ್ಲ ಮಾತಾಡ್ತಾರಲ್ಲ. 20 ವರ್ಷದಿಂದ ಇವ್ರು ಮಾಡಿರೋ ಸಾಧನೆ ಏನು? ಒಂದೇ ಒಂದು ಇದ್ದರೆ ತೋರಿಸ್ಲಿ. ಇವರು ನಮ್ಮ ಎಮ್ಮೆಲ್ಲರ ಬಗ್ಗೆ ಮಾತಾಡ್ತಾರೆ. ಒಂದು ಸಾಧನೆ ಅವ್ರದ್ದು ಏನೈತೆ ತೋರಿಸ್ಲಿ. ಒಂದೇ ಒಂದು ಸಾಧನೆ ತೋರಿಸಿ ಮಾತಾಡಲಿ, ಆಮೇಲೆ ನಾವು ಮಾತಾಡ್ತೀವಿ. ಏನಿದೆ ಅದು ಇವ್ರಿಗೆ ನೈತಿಕತೆ ಏನಿದೆ ನಮ್ಮ ಎಮ್ಮೆಲ್ಲರ ಬಗ್ಗೆ ಮಾತಾಡ್ತಾರೆ. 20 ವರ್ಷದಿಂದ ಗಂಡಸರಾಗಿರಲ್ಲ, ಈಗ ಗಂಡಸರಾಗ್ಯಾರೆ. ಈ ಸಾರಿ ತೋರಿಸ್ತಾರೆ ಗಂಡಸ್ತಾನೆ ಇದ್ದರೆ. ಇವ್ರು ಅರಸೀಕೆರೆ ಮಾತಾಡ್ತಾರಲ್ಲ. ನಾವು ಬೇರೆ ಡಿಸ್ಟ್ರಿಕ್ಟಲ್ಲಿ ಮಾತಾಡೋಕ್ಕೆ ಹೋಗಲ್ಲ. ಡಿಸ್ಟ್ರಿಕ್ಟ್ ಬಗ್ಗೆ ದೊಡ್ಡ ನಾಯಕರಂದ್ರೆ ನಮಗೆ ಮಾತಿಲ್ಲ. ನಮಗೇನು ಅರಸೀಕೆರೆಯಲ್ಲಿ ಮಾತಾಡ್ತಾರಲ್ಲ. ಏನು 20 ವರ್ಷದಿಂದ ಗಂಡಸ್ತಾರೆ, ಈಗ ನಾವು ತೋರಿಸ್ತೀರಿ ಗಂಡಸ್ತಾರೆ ಅಂತ ತೋರಿಸ್ತಾರೆ. ಈಗಲೇ ಬೇರೆ ಮಾಡೋದು ಬೇಡ. ಏನೋ ಹೇಳ್ತಾರೆ ಕ್ರೆಷರ್ ಮಾಡ್ಕೊಂಡ್ರೆ ಕ್ರೆಷರೇ ಕತ್ ಮಾಡಿದಾರ. ಲೈಸೆನ್ಸ್ ಮಾಡಿದ್ರು, ಗೌರ್ಮೆಂಟಿಂದ ಲೈಸೆನ್ಸ್ ಕೊಟ್ಟಾರೆ, ಕ್ರೆಷರ್ ನಡೆಸ್ತಾವ್ರೆ. ಇವರೊಬ್ಬರೇ ಮಾಡಿರೋದು, ಇನ್ಯಾರು ಮಾಡಿಲ್ಲ ಕರ್ನಾಟಕದಲ್ಲಿ. ಇನ್ಯಾವ ಎಮ್ಮೆಲ್ಲೆಗಳು ಯಾವ ಸಚಿವರು ಏನು ಮಾಡಿಲ್ವಾ? ಇವ್ರು ಮಾತ್ರ ಮಾಡ್ಯಾರ. ನಮ್ಮ ಎಮ್ಮೆಲ್ಲರ ಹೆಂಡತಿ ಮಾತ್ರ ಮಾಡಿದಾರ. ಇವ್ರಿಗೆ ನಾಚಿಕೆ ಆಗಲ್ಲ ಮಾತಾಡೋಕ್ಕೆ. ಏನು ಕೆಲಸ ಮಾಡಿಲ್ಲ, ಏನು ಮಾಡಿಲ್ಲ ಎಮ್ಮೆಲ್ಲರ ಕೆಲಸ? ಎಷ್ಟು ಕೆಲಸ ಮಾಡಿದ್ದಾರೆ? ಜನಗಳು ತೀರ್ಪು ಕೊಡ್ತಾರೆ. ನಾವೆಲ್ಲ ತೀರ್ಪು ಕೊಡೋದು, ಅವರೆಲ್ಲ ತೀರ್ಪು ಕೊಡೋದು. 2028 ಜನಗಳು ತೀರ್ಪು ಕೊಡ್ತಾರೆ. ಕೆಲಸ ಮಾಡಿದರೆ ಜನಗಳು ತೀರ್ಪು ಕೊಡ್ತಾರೆ. ಕೆಲಸ ಮಾಡಲಿಲ್ಲ ಅಂದರೆ ಯಾರು ಬಂದು ನಿಂತ್ಕೊಳ್ಳಿ, ಯಾರು ಬೇಕಾದ್ರೂ ಬಂದು ನಿಂತ್ಕೋಬೋದು. ಅರಸೀಕೆರೆಗೆ ನಾವೇನು ಬೇಡ ಅಂತ ಯಾರಿಗೂ ಹೇಳಿಲ್ಲ. ಯಾರು ಬಂದರೂ ಸ್ವಾಗತ ಇದೆ. ಅವರು ಇವರು ಅಂತಲ್ಲಿ ಯಾರು ಬೇಕಾದ್ರೂ ನಿಂತ್ಕೊಳ್ಳಿ. ಸಾಮಾನ್ಯ ಕಾರ್ಯಕರ್ತನಾರ ನಿಂತ್ಕೊಳ್ಳಿ, ಬೇರೆ ಯಾರು ಬಂದು ನಿಂತ್ಕೊಳ್ಳಿ, ನಮಗೆ ಅದು ಅಭ್ಯಂತರ ಇಲ್ಲ. ನಮ್ಮ ಎಮ್ಮೆಲ್ಲರ ಬಗ್ಗೆ ಮಾತಾಡೋಕ್ಕೆ ಏನು ಇವ್ರಿಗೆ ಏನು ನೈತಿಕತೆ ಇದೆ? ಮಾನ ಮರ್ಯಾದೆ ಇದ್ದರೆ ಮಾತಾಡ್ತಾರೆ. ಹಿಂಗೆ ನಮ್ಮ ಎಮ್ಮೆಲ್ಲರ ಬಗ್ಗೆ ಏನು ಅಂತ ತಿಳ್ಕೊಂಡ್ರೆ ಮಾತಾಡೋಕ್ಕೆ ಇವರು ಬಾಯಿಗೆ ಬಂದಾಗ ಮಾತಾಡೋಕ್ಕೆ. ಕಳ್ತನ ಮಾಡ್ಯಾರ? ಎಮ್ಮೆಲ್ಲರ ಹಿಂದ್ಗಡೆ ಇರೋರು ಏನಾರು ಕಳ್ತನ ಮಾಡ್ಯಾರ? ಎಮ್ಮೆಲ್ಲರ ಚೀಲಗಳು ಅಂತಾರೆ ಏನಾರು ಕಳ್ತನ ಮಾಡ್ಯಾರ? ಜೈಲಿಗೆ ಹೋಗ್ಯಾರ? ನಮ್ಮ ಎಮ್ಮೆಲ್ಲರು ಯಾವ ಥರ ಜೈಲಿಗೆ ಹೋಗ್ಯಾರ? ಏನು ಕಳ್ತನ ಮಾಡ್ಯಾರ? ಏನೈತೆ ನಮ್ಮ ಎಮ್ಮೆಲ್ಲರು? ಒಂದು ಕಪ್ಪು ಚುಕ್ಕೆ ತೋರ್ಸೋಕೈತೆ ತಾಕತ್ತಿದೆ ಇವ್ರಿಗೆ. ಏನು ಮಾಡ್ಯಾರ ನಮ್ಮ ಎಮ್ಮೆಲ್ಲರು ಮಾತಾಡೋಕ್ಕೆ? ಒಂದೇ ಒಂದು ಕಪ್ಪು ಚುಕ್ಕಿತ್ತು ತೋರಿಸಿದೆ ನಮ್ಮ ಎಮ್ಮೆಲ್ಲರು 20 ವರ್ಷದಿಂದ. ಹೆಂಗಿತ್ತು ಮೊದಲು? 20 ವರ್ಷದಿಂದ ಮೊದಲು ಅರಸೀಕೆರೆ ಕುಡಿಯೋಕ್ಕೆ ನೀರಿತ್ತ? ಒಂದು ಕಾಂಕ್ರೀಟ್ ರೋಡಿತ್ತ? ಏನಿತ್ತು? ಕೆಲಸ ಮಾಡಿಕೊಟ್ಟಿಲ್ಲ ಬಂದು. ನಾವು 15 ವರ್ಷ JDS ಅಲ್ಲೇ ಇತ್ತು. 15 ವರ್ಷ JDS ಅಲ್ಲೇ ಗೆದ್ದಿದ್ವಿ. ನಾವೇ JDS ಅಲ್ಲಿ ಅಲ್ಲಿಂದಲೇ ಗೆದ್ದು ನಾವು ಅವ್ರ ಚಿಹ್ನಲ್ಲಿ ಇರೋವರೆಗೂ JDS ಅಲ್ಲೇ ಇದ್ದೀವಿ. ನಾವೇನು ಬಿಟ್ಟು ಮೋಸ ಮಾಡಿ ಬಂದಿಲ್ಲ. ಅವ್ರ ಚಿಹ್ನೆ ಮುಗಿದ ಮೇಲೆ ನಾವು ಪಕ್ಷ ಚೇಂಜ್ ಮಾಡ್ಕೊಂಡು ಬಂದು ಕಾಂಗ್ರೆಸ್ಸಲ್ಲಿ ಗೆದ್ದಿದ್ದೆ ಹೊರತು ಅವರಿಗೆ ನಾವು ಮೋಸ ಮಾಡಿ ಬಂದಿಲ್ಲ. ನಾವು ಅವ್ರ ಚಿಹ್ನಲ್ಲಿ ಗೆದ್ದಿರತಕ್ಕ ಅವ್ರ ಪಾರ್ಟಿಗೆ ಕೆಲಸ ಮಾಡಿದ್ವಿ, JDSಗೆ ಪಾರ್ಟಿ ಕೆಲಸ ಮಾಡಿದ್ವಿ. ನಾವು 15-20 ವರ್ಷ JDS ಅಲ್ಲೇ ಗೆದ್ದಿದ್ದೀವಿ. ನಾವೇನು ಎಲ್ಲೂ ಪಲಾಯನ ಮಾಡಿ ಬಂದಿಲ್ಲ. ಏನು ಮೋಸ ಮಾಡಿ ನಮ್ಮ ಎಮ್ಮೆಲ್ಲರು ಏನು ಮೋಸ ಮಾಡಿ ಬಂದರೆ? ಎಲ್ಲರೂ ಮಾಡಿ ನಾವು 20 ವರ್ಷ ಅವ್ರ ಪಾರ್ಟಿಗೆ ಬೇಕಾದಷ್ಟು ಮಾಡಿದ್ದಾರೆ ನಮ್ಮ ಎಮ್ಮೆಲ್ಲರು. ತನು ಮನ ಎಲ್ಲ ಮಾಡ್ಯಾರ, ತ್ಯಾಗ ಮಾಡ್ಯಾರ. ಏನು ಮಾಡಿದ್ದೀವಿ ನಾವು? ಯಾವನ ಬೀದಿಲಿ ಆದಿಲ್ಲ ನಿಂತ್ಕೊಂಡು ನಾಚಾಗಲ್ಲ ಅವ್ರು ಮಾತಾಡೋಕ್ಕೆ ಎಮ್ಮೆಲ್ಲರು. ಫಸ್ಟು ನಮ್ದು ಏನು ಅಂತ ನೋಡ್ಕೋಬೇಕು. ನಮ್ಮ ಯೋಗ್ಯತೆ ಏನೈತೆ ಎಮ್ಮೆಲ್ಲರ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮದು ಯೋಗ್ಯತೆ ಏನೈತೆ ಫಸ್ಟ್ ನಾವು ತಿಳ್ಕೊಬೇಕು. ಎಮ್ಮೆಲ್ಲರ ಹಿಂದ್ಗಡೆ ಯಾರು ಏನಾರು ಆಫೀಸ್ಗೆ ಹೋಗಿ ಚಂದ ಎತ್ತಕೊತಿದ್ದೀವಿ ನಾವು. ಏನು ಮಾಡ್ತಾರೆ ಎಮ್ಮೆಲ್ಲರ ಹಿಂದ್ಗಡೆ ಇರೋರು? ಎಲ್ಲಿ ಹೋಗಿ ಚಂದ ಎತ್ತಾ ಇಲ್ಲ, ಎಲ್ಲಿ ಕಳ್ತನ ಮಾಡ್ತಾಯಿಲ್ಲ, ಏನೂ ಮಾಡ್ತಾಯಿಲ್ಲ. ಎಮ್ಮೆಲ್ಲರ ಕೆಲಸ ಮಾಡ್ತಾಯಿದ್ದೀವಿ ಅಷ್ಟೇ. ಅವ್ರಿಗೆ ಕೆಟ್ಟ ಹೆಸರು ಬರೋಂಥ ಕೆಲಸ ನಾವು ಯಾವತ್ತೂ ಮಾಡಲ್ಲ. ಹಿಂದೂ ಮಾಡಿಲ್ಲ, ಮುಂದೂ ಮಾಡೋಕ್ಕೆ. ಏನು ಸೋಲಿಸ್ಬಿಡ್ತು ಏನಾಗುತ್ತೆ? ಯಾರು ಸೋತಿಲ್ವಾ? ಸೋತರ ಯಾರು ರಾಜಕೀಯ ಮಾಡ್ತಾ ಇಲ್ವಾ? ಸೋತರ ರಾಜಕೀಯ ಮಾಡ್ತಾ ಇಲ್ವಾ? ಸೋಲು ಗೆಲ್ಲು ಆಮೇಲೆ ಜನ ತೀರ್ಮಾನ ಮಾಡ್ತಾರೆ. ಇವ್ರೇನು ಮಾಡೋದು ಬೇಕಿಲ್ಲ. ಇವರು ಮಧ್ಯವರ್ತಿಗಳು ಬಂದು ಮಾಡೋದು ಬೇಡ. ಸುಮ್ಮನೆ ರೇವಣ್ಣರು ಬರ್ತಾರೆ, ರೇವಣ್ಣರ ಯಾಕೆ ಹೇಳ್ಕೊಂಡು ಬಂದರೆ ಬರಲಿ, ಸ್ವಾಗತ ಮಾಡ್ತೀವಿ.
ನಾವು ದೇವೇಗೌಡರ ಮನೆ ಬಗ್ಗೆ ನಾವೇನು ಮಾತಾಡೋಷ್ಟು ದೊಡ್ಡರಲ್ಲ. ನಾವೇನು ಅರಸೀಕೆರೆ ರಾಜಕೀಯ ಅರಸೀಕೆರೆಗೆ ಮಾತ್ರ ಸೀಮಿತ. ನಾವು ದೇವೇಗೌಡರ ಮನೆ ಅಷ್ಟು ಮಾತಾಡುವಷ್ಟು ದೊಡ್ಡಕ್ಕೆ ಬೆಳೆದಿಲ್ಲ. ಅವರು ದೊಡ್ಡ ರಾಜಕೀಯ ಅವ್ರು ಮಾಡ್ಕೊತಾರೆ. ನಾವು ಇಲ್ಲಿದ್ದೇನು ಮಾತಾಡ್ಬೇಕು, ಇಲ್ಲಿ ಹೇಳ್ತೀವಿ ಯಾವ ತಾಕತ್ತಿದ್ರೆ ಇಲ್ಲಿ ಹೇಳ್ತಾ ಇರೋದು. ಅರಸೀಕೆರೆಗೆ ಸೀಮಿತ ನಾನು ಹೇಳ್ತಾ ಇರೋದು. ರೇವಣ್ಣನ ಸಂಬಂಧವನ್ನು ಬಿಟ್ಟು ಅವರ ಕುಟುಂಬ ಬಿಟ್ಟು ಇಲ್ಲಿ ಹೇಳ್ತಿದ್ದೀನಿ. ಇಲ್ಲಿ ತಾಕತ್ತು ಯಾವನ ಇದ್ದರೆ ನಿಮ್ಮೆಲ್ಲ ನಾಪತ್ತು ನಿಂತ್ಕೊಂಡು ಸ್ಪರ್ಧಿಸಿ ಮಾತಾಡಲಿ, ಸೋಲಿಸ್ತೀವಿ. ಆಮೇಲೆ ಅವ್ರಿಗೆ ನೋಡ್ತೀವಿ ಗಂಡಿಸ್ತಾನೆ ಏನು ಅಂತ. ಬರೀ ಪುಕ್ಕಟ ಮಾತಾಡ್ಕೊಂಡು ತಿರುಗ್ತಾರಲ್ಲ, ಏನು ಸಾಧನೆ ಮಾಡಿದ್ರೆ ಒಂದು ತೋರಿಸ್ಲಿ ಸಾಕು. 5-7-8 ವರ್ಷದಿಂದ ತಿರುಗ್ತಾರಲ್ಲ ಹೇಳ್ಕೊಂಡು ನಾವೇನೋ ಮಾಡಿದ್ವಿ ಅಂತ. ಒಂದೇ ಒಂದು ಬರಲಿ ಓಪನ್ ಇದಕ್ಕೆ PP ಸರ್ಕಲ್ಗೆ ಬರಲಿ, ಏನು ಮಾಡಿದ್ವಿ ಅಂತ ಒಂದು ಹೇಳಿ. ನಮ್ಮ MLA ಏನು ಮಾಡಿರಿ ಅಂತ ನಾವು ಹೇಳ್ತೀವಿ. ಸುಮ್ಮನೆ ಯಾಕೆ ಪುಕ್ಕಟ ಮಾತಾಡ್ಕೊಂಡು ತಿರುಗ್ತಾರೆ? ನಾಚಿಕೆಗಲ್ಲ ಇವ್ರು. ಏನು ಮಾಡಿದಾರೆ ನಮ್ಮ MLA? ಯಾವ ಥರ ಜೈಲಿಗೆ ಹೋಗ್ಯಾರ ಹೇಳಿ? ಯಾವ ಥರ ಜೈಲಿಗೆ ಹೋಗಿದಾರ? ಏನು ಕಳ್ತನ ಮಾಡ್ಯಾರ? ಏನು ಮಾಡ್ಯಾರ? ಕೃಷಿ ಇವ್ರು ಒಬ್ಬರೇ ಮಾಡಿರೋದು, ಇನ್ನಾರು ಮಾಡಿಲ್ಲ. MLA ಇಡ್ತೀವಿ ಮಾತಾಡ ಯಾವತ್ತು ಕರ್ಕೊಂಬಂದಾರ? MLA ಇಡ್ತೀವಿ ನಮ್ಮ ಸ್ಟೇಜ್ ಬಗ್ಗೆ ಯಾವ ಥರ ಕರ್ಕೊಂಬಂದ್ರೆ ನೋಡಿದ್ದೀರಾ? ಯಾರ ಹತ್ರ ಮಾತಾಡ್ತಾರ ಅವರು? ಅವ್ರ ಮಲ್ಲಿರೋರು ನೋಡಿ ಸರ್, ನಮ್ಮ ಅರಸೀಕೆರೆ 20 ವರ್ಷದ ಹಿಂದೆ ಹೆಂಗಿತ್ತು, ಇಲ್ಲಿ ಇದ್ದಂಥ ಜ್ವಲಂತ ಸಮಸ್ಯೆ ಕುಡಿಯುವ ನೀರಿನ ಫ್ಲೋರೈಡ್ ವಾಟರ್ ಟ್ಯಾಂಕರಲ್ಲಿ ನೀರು ಹೊಡಿತಾ ಇತ್ತು. ಏನೋ ಅರಸೀಕೆರೆಗೆ ನೀರು ಬಂದು ಸಾಕಪ್ಪ ಅನ್ನೋ ಒಂದು ಸ್ಥಿತಿಲಿದ್ದಂಥ ತಾಲೂಕು ಕ್ಷೇತ್ರ ವಿಂಗಡಣೆ ಆಗಿ ಹೊಸದಾಗಿ ಕ್ಷೇತ್ರ ಸಿಕ್ತು. ವಿಚಾರ ಇಲ್ಲಿ ಕೆಲವರು ಮಾಧ್ಯಮಗಳಲ್ಲಿ ಏನೋ ಶಿವಲಿಂಗೇಗೌಡರು 20 ವರ್ಷ ಯಾರು ಗಂಡು ಸಿಕ್ಕಿರಲಿಲ್ಲ ಸೋಲ್ಸಕ್ಕೆ, ಈ ಸರಿ ಸೋಲಿಸ್ತೀವಿ, ಈ ಥರ ಎಲ್ಲ ವಿಚಾರ ಮಾತಾಡಿದ್ರು. ನಾವು ಹೇಳೋದು, ಶಿವಲಿಂಗೇಗೌಡರು ಇದುವರೆಗೆ ಓಟ್ ಹಾಕಿರೋದು ಅವ್ರ ಅಭಿವೃದ್ಧಿ ಮೆಚ್ಚೆ ಹೊರತು ಅವ್ರ ಜೊತೆ ಏನೋ ಹಂಗೆ ದುಡ್ಡಿದೆ ಅಂತಲೋ ಅಥವಾ ಅವ್ರ ಬೆಂಬಲಿಗರಿಂದಲೋ ನೋಡಿ ಎಲ್ಲ ಜನ ಓಟ್ ಹಾಕಿರೋದು. ನೀವು ಇವತ್ತು ಹೇಳ್ತೀನಿ, ಇಡೀ ಹಾಸನ ಜಿಲ್ಲೆಯಲ್ಲಿ ವಸತಿ ಶಾಲೆಗಳಿಗೆ ಬಂದು ಒಳನರಸೀಪುರದಲ್ಲಿ 6 ವಸತಿ ಶಾಲೆ ಇದೆ. ಪ್ರಧಾನಮಂತ್ರಿದು PWD ಮಿನಿಸ್ಟರ್ ರೇವಣ್ಣ ಇದ್ದಂಥ ಜಾಗದಲ್ಲಿ 6 ವಸತಿ ಶಾಲೆ. ಈಗ ಈ ಸಲ ನಮ್ಮಲ್ಲಿ 6 ವಸತಿ ಶಾಲೆ, ಒಂದು ಕಾರ್ಮಿಕರಿಗೆ ವಸತಿ ಶಾಲೆ ಮಾಡಿದ್ವಿ, ಜಿಲ್ಲೆಗೆ ಒಂದೇ. ಇವತ್ತು ಅವರು ಪಕ್ಷಾಂತ ನಮ್ಮ ಶಾಸಕರಿಗೆ ಒಂದೇ. ಅವರಿಗೆ ಅಭಿವೃದ್ಧಿ ಬೇಕಾಗಿ ಪಕ್ಷ ತೊಳೆದ್ರೆ ಹೊರತು ಇನ್ನು ಬೇರೆ ಯಾವುದೇ ವಿಚಾರ ಅದರಲ್ಲಿಲ್ಲ. ಕಾರಣ ನೋಡಿ, ಅವ್ರ ಪಕ್ಷ ಬಿಟ್ಟೋಗ್ಲಾಗಿ ಎಷ್ಟು ಈಗ ಹಾಸನ ಜಿಲ್ಲೆಗೆ ಒಂದೇ ಅಭಿವೃದ್ಧಿಗೆ ಇದನ್ನು ವಸತಿ ಶಾಲೆ ಕೊಡ್ತಾ ಇದ್ದಾರೆ. ಈಗ JDS ಅಲ್ಲಿ ಇದ್ದಿದ್ರೆ ಏನು ಕೊಡೋರು? ಅವರೇ ಏನೋ ಒಂದು ತಗೊಂಡು ಮಾಡ್ಕೊಳ್ಳೋರು ಅಲ್ವಾ? ಇವ್ರಿಗೆ ಕೊಡೋರ? ಅವರೇ ಮಾಡ್ಕೊಳ್ಳೋರು. ಈಗ ಹಂಗಾಗಿ ನಮ್ಮ ಶಾಸಕರ ಉದ್ದೇಶ ಏನೋ ಒಬ್ಬ ಬಡವನ ರೈತನ ಮೇಲೆ ಹುಟ್ಟಿ ನನಗೆ ಶಾಸಕ ಸ್ಥಾನವನ್ನು ಲಭಿಸಿದೆ, ಆ ಋಣವನ್ನು ತೀರಿಸ್ಬೇಕು ಅನ್ನೋ ಒಂದೇ ಒಂದು ಮಹದಾಸೆ ಇಟ್ಟಿದ್ದಾರೆ ಹೊರತು ಅವರು ಯಾವುದೇ ರೀತಿಯ ದುರುದ್ದೇಶ ಇಟ್ಟಿದ್ದಾರೆ. ಎಷ್ಟೋ ಜನ ಹಿಂಗೆಲ್ಲ ಮಾತಾಡ್ತಾರೆ. ಎಷ್ಟು ಜನ MLAಗಳು ಪೆಟ್ರೋಲ್ ಬಂಕ್ ಮಾಡ್ಯಾರೆ, ವೈನ್ ಸ್ಟೋರ್ಸ್ ಮಾಡ್ಯಾರೆ, ಗ್ಯಾಸ್ ಏಜೆನ್ಸಿಗಳು ಮಾಡ್ಕೊಂಡಾರೆ, ಎಷ್ಟು ಜನ ಮಾಡ್ಯಾರೆ. ಅವ್ರು ಅಣ್ತಂದಿರೋ ಜಿಲ್ಲಾ ಪಂಚಾಯತಿ ಮೆಂಬರ್ ಕೇಳಿ ಮನೇಲಿ ಎಲ್ಲ ಪ್ರತಿ ಜನ ಅನುಭವಿಸ್ತಾವೆ. ನಮ್ಮ ಶಾಸಕರು ಅವ್ರ ಇತಿಹಾಸದಲ್ಲಿ ಒಂದು ಪೆಟ್ರೋಲ್ ಬಂಕ್, ಒಂದು ಬಾರು, ಒಂದು ಎಣ್ಣೆ ಅಂಗಡಿ ಯಾವನಾರು ಒಂದು ಅವ್ರು ಮಾಡ್ಕೊಳ್ಳೋದಕ್ಕೆ ಮಾಡ್ಕೋಬೋದು, ಎಷ್ಟು ಬೇಕಾದ್ರೂ ಮಾಡ್ಕೋಬೋದಾಯ್ತು ಅಲ್ವಾ? ಆದರೆ ಅವ್ರ ಕುಟುಂಬದಲ್ಲಿ ಅವ್ರ ಅಣ್ತಂದ್ರೆ ಗ್ರಾಮ ಪಂಚಾಯತಿ ಚುನಾವಣೆ ನಿಲ್ಲಿಸಿಲ್ಲ, ಗ್ರಾಮ ಪಂಚಾಯತಿ ನಿಲ್ಲಿಸಿಲ್ಲ, ಅವ್ರು ನಿಲ್ಲಿಸೋ ಸ್ಟೇಜ್ ಹಚ್ಚಿಲ್ಲ. ನಾನು ನನ್ನ ಜೀವನದಲ್ಲಿ ಒಂದ್ಸಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಈ ಸದ್ಯದಲ್ಲಿ ವಾಯ್ದೆ ಮುಗಿದು ನಾನು ಮಾಜಿ ಅಧ್ಯಕ್ಷ. ನಾನು ನನ್ನ 2ನೇ ಟರ್ಮನ್ನು ಗ್ರಾಮ ಪಂಚಾಯತಿಗೆ ಓಟ್ ಹಾಕಿರೋದು ಚುನಾವಣೆ. ಅಂದರೆ ನನ್ನ ರಾಜಕೀಯವಾಗಿ ಅಷ್ಟು ದೂರ ಇದ್ದಂತ ನಾನು ಶಾಸಕರ ಶಿವಲಿಂಗೇಗೌಡರ ಒಂದು ವ್ಯಕ್ತಿತ್ವ ಅಥವಾ ಅವರೇನು ಅಭಿವೃದ್ಧಿ ಪರ ಇದ್ದಂಥ ಅವರ ಗುಣವನ್ನು ನೋಡಿ ನಾನು ರಾಜಕೀಯ ಸೇರ್ಕೊಂಡಂಥ ವ್ಯಕ್ತಿ. ನಾವು ಎಲ್ಲೋ ಮೈಕ್ ಇಟ್ಕೊಂಡು ಎಲ್ಲೋ ಮಾತಾಡೋದಲ್ಲ. ನಾವು ನಮ್ಮೂರಲ್ಲಿ ನಮ್ಮ ಯೋಗ್ಯತೆನ ಉಳಿಸ್ಕೊಂಡು ನಾವು ನಮ್ಮೂರಲ್ಲಿ ಫಸ್ಟ್ ನಮ್ಮ ಯೋಗ್ಯತೆ ಉಳಿಸ್ಕೋಬೇಕು. ನಾವು ನಮ್ಮ ಜನಗಳು ಕಟ್ತಕ್ಕಂಥ ತೆರಿಗೆನ ವಾಪಸ್ ತಗೊಂಡು ನಮ್ಮೂರಿಗೆ ಕೊಡೋಂಥ ಕೆಲಸ ಮಾಡಬೇಕು. ಎಲ್ಲೆಲ್ಲೋ ನಿಂತ್ಕೊಂಡು ಮಾತಾಡೋದು, ಕಾಲ ಕಳೆಯೋದು ಮಾಡ್ತಾರೆ. ನಮ್ಮ ಜನಗಳು ತೆರಿಗೆ ಕಟ್ತಾರೆ ಕಷ್ಟಪಟ್ಟು. ಆ ತೆರಿಗೆ ಹಣವನ್ನು ಅಭಿವೃದ್ಧಿ ಮುಖಾಂತರ ತಗೊಂಡು ನಮ್ಮೂರಿಗೆ ಹಾಕಬೇಕು. ನಾವು ಆಗ ನಾವು ನಮ್ಮೂರು ಮೆಚ್ಚಿಸ್ಬೇಕು, ಆಗ ನಾವು ಮುಂದಿನ ಮಾತಾಡ್ಬೋದು. ಅದನ್ನು ಬಿಟ್ಟು MLA ಮಾತಾಡೋದು, ಮಿನಿಸ್ಟ್ರ್ ತಕ್ಕ ಮಾತಾಡೋದು ತರಬಾರ್ದು. ನಾನು ಯಾವ ಲೆವೆಲಲ್ಲಿದ್ದೀನಿ, ನಾನು ಪಂಚಾಯತಿಲಿ ನಾನು ಏನು ಮಾತಾಡಬೇಕು ಅಷ್ಟೇ ನನ್ನ ಸೀಮಿತವಾಗಿರ್ಬೇಕು. ನನ್ನ ಕೆಪಾಸಿಟಿ ಎಷ್ಟೈತೆ. ನಾನು ಮುಖ್ಯಮಂತ್ರಿ ಬಗ್ಗೆ ಮಾತಾಡೋದು, MLA ಬಗ್ಗೆ ಮಾತಾಡೋವಷ್ಟು ಅಷ್ಟೊಂದು ನನಗೆ ಪವರ್ ಇದೆಯಾ? ನಾನು ಫಸ್ಟ್ ನನ್ನ ಪಂಚಾಯತಿ, ನನ್ನ ಊರು ಉಳಿಸ್ಕೊಳ್ಳೋದು. ನಮ್ಮೂರಿಗೆ ಮೂಲಭೂತ ಸೌಕರ್ಯ ಅಂತ ಕುಡಿಯೋ ನೀರು ಇರ್ಬೋದು, ರಸ್ತೆಗಳಿರ್ಬೋದು, ಅಥವಾ ಇನ್ನಿತರೆ ವಿದ್ಯುತ್ ಇರ್ಬೋದು, ಚರಂಡಿ, ಆ ಥರದ ಕೆಲಸಗಳು ನಾವು ಮಾಡ್ಸೋಣ. ಜನಗಳು ಮೆಚ್ಚಿ ನಮ್ಮನ್ನು ಇದು ಮಾಡ್ತಾರೆ. ಅದನ್ನು ಬಿಟ್ಟು ನಾನೆಲ್ಲೋ ಅರಸೀಕೆರೆಯಲ್ಲಿ ಕೂತ್ಕೊಂಡು ಯಾವುದೋ ಇದ್ರ ಮುಂದೆ ಕೂತ್ಕೊಂಡು ಮಾತಾಡಿದ್ರೆ ನನ್ನ ಮೇಲೆ ಬರಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಮಲ್ಕೋಟೇಳಿ, ದೊಡ್ಡರಂಗನಾಡು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಚಗಚಿಗೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ.